ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಯುಧ ಪೂಜೆಗೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಕರ್ಟನ್ಗಳನ್ನೆಲ್ಲ ವಾಷಿಗೆ ಹಾಕ್ತಾ ಇದ್ದೀನಿ. ಸೊ ನಾನು ಹೇಗೆ ಕರ್ಟನ್ಗಳನ್ನೆಲ್ಲ ವಾಷಿಗೆ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಯಾಕೆಂದರೆ ಈ ಥರ ಹಾಕೋದ್ರಿಂದ ಕರ್ಟನ್ಗಳು ಸುತ್ತಕೊಳ್ಳಲ್ಲ, ಜೊತೆಗೆ ಈಸಿಯಾಗಿ ಎತ್ಕೋಬೋದು, ಬಿಡಿಸ್ಕೋಬೋದು. ನೋಡ್ತಾ ಇರ್ಬೋದು, ಇದೆಲ್ಲ ತೆಗ್ದಿದ್ದೀನಿ ನಾನು. ರಿಂಗ್ಸ್ ಇದು ಬರುತ್ತಲ್ಲ ರಿಂಗ್ಸ್, ಅದನ್ನೆಲ್ಲ ತೆಗ್ದಿದ್ದೀನಿ ನಾನು. ಈ ಥರ ಒಂದು ದಾರಕ್ಕೆ ಹಾಕೋತೀನಿ, ಈ ಥರ ಒಂದು ದಾರಕ್ಕೆ ಹಾಕೋಬಿಡ್ತೀನಿ. ಹಾಗೆ ಹಾಕ್ಬಿಟ್ರೆ ಎಲ್ಲ ನುಲ್ಕೊಬಿಡುತ್ತೆ, ಒಂದಕ್ಕೊಂದು ಸುತ್ಕೊಂಡ್ಬಿಡುತ್ತೆ. ಆಗ ಬಿಡಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಹಾಕೋದ್ರಿಂದ ನೀಟಾಗಿ ತಗೋಬೋದು ನಾವು. ನೋಡ್ತಾ ಇರ್ಬೋದು, ಈಗ ಒಂದು ಗಂಟು ಹಾಕೋತೀವಿ. ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಈ ಥರ ವಾಶ್ ಮಾಡ್ಕೊಳ್ಳೋದ್ರಿಂದ ಒಂದು ದಾರ ಕಟ್ಟಿ ಬಟ್ಟೆ ಏನು ಕರ್ಟನ್ ಇದೆ ಅದು ಒಂದಕ್ಕೊಂದು ಸುತ್ಕೊಳ್ಳೋದಿಲ್ಲ. ಹಾಗೆ ಆ ಒಂದಕ್ಕೊಂದು ಸುತ್ಕೊಂಡು ಬಿಡಿಸೋಕೆ ಹಿಂಸೆನೂ ಆಗೋದಿಲ್ಲ, ನೀಟಾಗಿ ವಾಶ್ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು, ನನ್ನ ಮಗಳು ಹೊರಗಡೆ ಒಬ್ಬಳೇ ಬಂದು ಕೂತಿದ್ದಾಳೆ ಸೋಫಾ ಮೇಲೆ, ನಾನು ಹೊರಗಡೆ ಇದ್ದೆ ಅಂತ. ಹಾಯ್ ಚಿನ್ನು, ಸೇ ಹಾಯ್. ಹಾಯ್ ಚಿನ್ನಿ, ಚಿನ್ನಿ, ಅಮ್ಮೋ ಚಿನ್ನಿ. ನೋಡಿದ್ರಲ್ಲ, ಈಗ ವಿಂಡೋಸ್ ಕಿಟಕಿ ಕರ್ಟನ್ಸ್ಗಳೆಲ್ಲ ತೆಗ್ದಿದ್ದೀನಿ. ಟಿ ವಿ ಸ್ಟ್ಯಾಂಡೆಲ್ಲ ಇವತ್ತು ಹೊರಿಸಿದ್ದೀನಿ. ಸೊ ಇನ್ನು ಚಿಕ್ಕ ಪುಟ್ಟದೆಲ್ಲ ಧೂಳು ಹೊಡ್ಕೊಳ್ಳೋದೆಲ್ಲ ಇರುತ್ತೆ. ಇದನ್ನು ಸೋಫಾ ಕವರ್ಸು, ದಿವಾನ್ ಕವರ್ಸ್ನೆಲ್ಲ ಒಂದ್ಸಲ ಹಾಕ್ಬಿಡ್ತೀನಿ ವಾಷಿಂಗ್ ಮಿಷಿನಿಗೆ. ನೋಡಬೇಕು ಫ್ರೆಂಡ್ಸ್. ಈಗ ಮಾರ್ನಿಂಗು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಹೂವು ಮತ್ತು ಪೂಜೆಗೆ ಏನೇನು ಬೇಕು ಎಲ್ಲ ತೊಗೊಂಬರೋಣ ಅಂತ. ಯಾಕೆಂದರೆ 6 ಗಂಟೆ ಒಳಗೆ ಪೂಜೆ ಆಗೋಗಿರುತ್ತೆ ಮನೆಯಲ್ಲಿ. ಅದಕ್ಕೋಸ್ಕರ 6 ಗಂಟೆ ಒಳಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಹೂವೆಲ್ಲ ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಇದು ಮನೆಗೆ ಹೂ ಬೇಕಿತ್ತು, ಹಾಗಾಗಿ ತರಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ವೆಹಿಕಲ್ಗಳಿಗೆಲ್ಲ ಆಲ್ರೆಡಿ ಆರ್ಡ್ರ್ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಈಗ ಮಾರ್ಕೆಟಿಗೆ ಬಂದು ಹೂವು ತೊಗೋತಾ ಇದ್ದೀವಿ. ಫ್ರೆಂಡ್ಸ್, ಈಗ ಮನೆಗೆ ಹೂವು ಎಲ್ಲ ತೊಗೊಂಡಾಯಿತು. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು, ಸೊ ಅದನ್ನು ತೊಗೊಂಡಾಯಿತು. ಈಗ ತೊಗೊಂಡು ನಾವು ಈಗ ಮನೆಗೆ ಹೊರಟಿದ್ದೀವಿ. ಹಬ್ಬ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೇಟಾಗೇ ಹೋದ್ವಿ ನಾವು ಮಾರ್ಕೆಟಿಗೆ. ಈಗ ಮಾರ್ನಿಂಗ್ ಬೆಳಗ್ಗೆ ಎದ್ದು ಮಾಡೋದ್ರಿಂದ ಸ್ವಲ್ಪ ಬೇಗನೆ ಹೋಗೋಣ ಅಂತೆಲ್ಲ ಮುಗಿಸ್ಕೊಂಡು ಮಾರ್ನಿಂಗು
ಪೂಜೆ ಕೂಡ ಬೇಗ ಮುಗಿಸಿದ್ವಿ. ನೋಡ್ತಾ ಇರ್ಬೋದು ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಾನು. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ, ಯಾಕೆಂದರೆ ನಮ್ಮದು ವೆಹಿಕಲ್ಗಳಿಗೆ ಪೂಜೆ ಮಾಡೋಕ್ಕೆ ಪುರೋಹಿತರು 8 ಗಂಟೆಗೆ ಬರ್ತೀನಿ ಅಂತ ಹೇಳಿದರು, ಅದಕ್ಕೆ ಬೇಗ ಮುಗಿಸಿದ್ವಿ. ಆಮೇಲೆ ನಮ್ಮ ವೆಹಿಕಲ್ಗಳಿಗೆಲ್ಲ ಪೂಜೆ ಮಾಡಬೇಕಾಗಿತ್ತು. ಸೊ ಅದನ್ನು ಎಲ್ಲ ಮುಗಿಸಿದ್ವಿ. ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಆಗಿರೋದ್ರಿಂದ ವೆಹಿಕಲ್ಗಳಿಗೆ ಪುರೋಹಿತರನ್ನ ಕರೆಸಿದ್ವಿ ನಾವು. ಪೂಜೆ ಎಲ್ಲ ಮುಗಿದ ಮೇಲೆ ಈ ಮಾರನೇ ದಿನ ಮನೆಗೆ ಗೆಸ್ಟ್ಗಳು ಬಂದಿದ್ದರು. ನಾವೆಲ್ಲ ಮೈಸೂರಿಗೆ ಹೊರಟಿದ್ದೀವಿ. ಚಿಕ್ಕಮ್ಮ ಅತ್ತೆ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗು ಮೈಸೂರದಾಗಿರುತ್ತೆ, ಪ್ಲೀಸ್ ವಾಚ್ ಮಾಡಿ. ಇದು ಹಬ್ಬದ ವ್ಲಾಗ್ ಆಗಿರೋದ್ರಿಂದ ಸಿಂಪಲ್ಲಾಗೇ ಹಾಕಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ ಮತ್ತೆ.